ಈ ಕೋಣ ನೋಡಿದ್ರೆ ಶಾಕ್ ಆಗ್ತೀರಾ. ಇದರದ್ದು ಅಂತಿಂತ ದೇಹ ಅಲ್ಲ, ತೂಕ ಅಂತೂ ಕೇಳಲೇಬೇಡಿ, ಹಂಗಿದೆ ಇದು. 10 ಜನ ಬಂದ್ರು ಕೂಡ ಈ ಕೋಣನ ಪಳಗಿಸೋದು ಅಷ್ಟು ಸುಲಭ ಅಲ್ಲ, ಹಂಗಿದೆ. ಇನ್ನು ಇದರ ರೇಟ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1,25,000 ರೂಪಾಯಿಗೆ ಕೋಣ ಮಾರಾಟ. ಗಟ್ಟು ಮಸ್ತಾಗಿರುವ ಕೋಣ, ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಕರಿಯ, ಪ್ರಾಣಿ ನಿಯಂತ್ರಿಸಲು ವ್ಯಕ್ತಿಗಳಿಬ್ಬರ ಹರಸಾಹಸ. ಗ್ರಾಮದ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿ ಖುಷಿಪಟ್ಟ ಜನರು. ಹೀಗೆ ದಷ್ಟಪುಷ್ಟವಾಗಿರುವ ಈ ಕೋಣದ ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ನೋದು ಗ್ಯಾರಂಟಿ. ಇದಕ್ಕೆ ಪ್ರತಿನಿತ್ಯ ಖರ್ಚು ಆಗುವ ಹಣ ಕೇಳಿದ್ರೆ ಶಾಕ್ ಆಗ್ತೀರಾ. ತೂಕವಂತೂ ಅಂದಾಜು ಮಾಡೋ ಹಂಗೆ ಇಲ್ಲ. ಈ ಕೋಣ 1,25,000 ರೂಪಾಯಿಗೆ ಸೇಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ರಾಯಪ್ಪ ಚೌಗಲ ಎಂಬುವರು ಈ ಕೋಣವನ್ನ ಸಾಕಿದ್ದಾರೆ. ತೂಕ ಸುಮಾರು 8.5 ಕ್ವಿಂಟಲ್. ಪ್ರತಿನಿತ್ಯ 500 ರಿಂದ 600 ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ, ವ್ಯಯಿಸುತ್ತಿದ್ದಾರೆ. ಕೇವಲ 2 ವರ್ಷದ ಕೋಣ ಭಾರೀ ಮೊತ್ತಕ್ಕೆ ಮಾರಾಟವಾಗಿದೆ. ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಣ ಭರ್ಜರಿ ಬೆಲೆಗೆ ಸೇಲ್ ಆಗಿರೋದು ಹುಬ್ಬೇರುವಂತೆ ಮಾಡಿದೆ. ಈ ಕೋಣದ ರೇಟ್ ಕೇಳಿ ಹೌಹಾರಿದ್ದಾರೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈ ಕೋಣ ನೋಡಿದ್ರೆ ಶಾಕ್ ಆಗ್ತೀರಾ. ಇದರದ್ದು ಅಂತಿಂತ ದೇಹ ಅಲ್ಲ, ತೂಕ ಅಂತೂ ಕೇಳಲೇಬೇಡಿ, ಹಂಗಿದೆ ಇದು. 10 ಜನ ಬಂದ್ರು ಕೂಡ ಈ ಕೋಣನ ಪಳಗಿಸೋದು ಅಷ್ಟು ಸುಲಭ ಅಲ್ಲ, ಹಂಗಿದೆ. ಇನ್ನು ಇದರ ರೇಟ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಈ ಕೋಣದ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1,25,000 ರೂಪಾಯಿಗೆ ಕೋಣ ಮಾರಾಟ. ಗಟ್ಟು ಮಸ್ತಾಗಿರುವ ಕೋಣ, ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಕರಿಯ, ಪ್ರಾಣಿ ನಿಯಂತ್ರಿಸಲು ವ್ಯಕ್ತಿಗಳಿಬ್ಬರ ಹರಸಾಹಸ. ಗ್ರಾಮದ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿ ಖುಷಿಪಟ್ಟ ಜನರು. ಹೀಗೆ ದಷ್ಟಪುಷ್ಟವಾಗಿರುವ ಈ ಕೋಣದ ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ನೋದು ಗ್ಯಾರಂಟಿ. ಇದಕ್ಕೆ ಪ್ರತಿನಿತ್ಯ ಖರ್ಚು ಆಗುವ ಹಣ ಕೇಳಿದ್ರೆ ಶಾಕ್ ಆಗ್ತೀರಾ. ತೂಕವಂತೂ ಅಂದಾಜು ಮಾಡೋ ಹಂಗೆ ಇಲ್ಲ. ಈ ಕೋಣ 1,25,000 ರೂಪಾಯಿಗೆ ಸೇಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ರಾಯಪ್ಪ ಚೌಗಲ ಎಂಬುವರು ಈ ಕೋಣವನ್ನ ಸಾಕಿದ್ದಾರೆ. ತೂಕ ಸುಮಾರು 8.5 ಕ್ವಿಂಟಲ್. ಪ್ರತಿನಿತ್ಯ 500 ರಿಂದ 600 ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ, ವ್ಯಯಿಸುತ್ತಿದ್ದಾರೆ. ಕೇವಲ 2 ವರ್ಷದ ಕೋಣ ಭಾರೀ ಮೊತ್ತಕ್ಕೆ ಮಾರಾಟವಾಗಿದೆ. ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಣ ಭರ್ಜರಿ ಬೆಲೆಗೆ ಸೇಲ್ ಆಗಿರೋದು ಹುಬ್ಬೇರುವಂತೆ ಮಾಡಿದೆ. ಈ ಕೋಣದ ರೇಟ್ ಕೇಳಿ ಹೌಹಾರಿದ್ದಾರೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈ ಕೋಣ ನೋಡಿದ್ರೆ ಶಾಕ್ ಆಗ್ತೀರಾ. ಇದರದ್ದು ಅಂತಿಂತ ದೇಹ ಅಲ್ಲ, ತೂಕ ಅಂತೂ ಕೇಳಲೇಬೇಡಿ, ಹಂಗಿದೆ ಇದು. 10 ಜನ ಬಂದ್ರು ಕೂಡ ಈ ಕೋಣನ ಪಳಗಿಸೋದು ಅಷ್ಟು ಸುಲಭ ಅಲ್ಲ, ಹಂಗಿದೆ. ಇನ್ನು ಇದರ ರೇಟ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಈ ಕೋಣದ ಬೆಲೆ
ಕೇಳಿದ್ರೆ ಶಾಕ್ ಆಗ್ತೀರಾ? 1,25,000 ರೂಪಾಯಿಗೆ ಕೋಣ ಮಾರಾಟ. ಗಟ್ಟು ಮಸ್ತಾಗಿರುವ ಕೋಣ, ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಕರಿಯ, ಪ್ರಾಣಿ ನಿಯಂತ್ರಿಸಲು ವ್ಯಕ್ತಿಗಳಿಬ್ಬರ ಹರಸಾಹಸ. ಗ್ರಾಮದ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿ ಖುಷಿಪಟ್ಟ ಜನರು. ಹೀಗೆ ದಷ್ಟಪುಷ್ಟವಾಗಿರುವ ಈ ಕೋಣದ ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ನೋದು ಗ್ಯಾರಂಟಿ. ಇದಕ್ಕೆ ಪ್ರತಿನಿತ್ಯ ಖರ್ಚು ಆಗುವ ಹಣ ಕೇಳಿದ್ರೆ ಶಾಕ್ ಆಗ್ತೀರಾ. ತೂಕವಂತೂ ಅಂದಾಜು ಮಾಡೋ ಹಂಗೆ ಇಲ್ಲ. ಈ ಕೋಣ 1,25,000 ರೂಪಾಯಿಗೆ ಸೇಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ರಾಯಪ್ಪ ಚೌಗಲ ಎಂಬುವರು ಈ ಕೋಣವನ್ನ ಸಾಕಿದ್ದಾರೆ. ತೂಕ ಸುಮಾರು 8.5 ಕ್ವಿಂಟಲ್. ಪ್ರತಿನಿತ್ಯ 500 ರಿಂದ 600 ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ, ವ್ಯಯಿಸುತ್ತಿದ್ದಾರೆ. ಕೇವಲ 2 ವರ್ಷದ ಕೋಣ ಭಾರೀ ಮೊತ್ತಕ್ಕೆ ಮಾರಾಟವಾಗಿದೆ. ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಣ ಭರ್ಜರಿ ಬೆಲೆಗೆ ಸೇಲ್ ಆಗಿರೋದು ಹುಬ್ಬೇರುವಂತೆ ಮಾಡಿದೆ. ಈ ಕೋಣದ ರೇಟ್ ಕೇಳಿ ಹೌಹಾರಿದ್ದಾರೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈ ಕೋಣ ನೋಡಿದ್ರೆ ಶಾಕ್ ಆಗ್ತೀರಾ. ಇದರದ್ದು ಅಂತಿಂತ ದೇಹ ಅಲ್ಲ, ತೂಕ ಅಂತೂ ಕೇಳಲೇಬೇಡಿ, ಹಂಗಿದೆ ಇದು. 10 ಜನ ಬಂದ್ರು ಕೂಡ ಈ ಕೋಣನ ಪಳಗಿಸೋದು ಅಷ್ಟು ಸುಲಭ ಅಲ್ಲ, ಹಂಗಿದೆ. ಇನ್ನು ಇದರ ರೇಟ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಈ ಕೋಣದ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1,25,000 ರೂಪಾಯಿಗೆ ಕೋಣ ಮಾರಾಟ. ಗಟ್ಟು ಮಸ್ತಾಗಿರುವ ಕೋಣ, ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಕರಿಯ, ಪ್ರಾಣಿ ನಿಯಂತ್ರಿಸಲು ವ್ಯಕ್ತಿಗಳಿಬ್ಬರ ಹರಸಾಹಸ. ಗ್ರಾಮದ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿ ಖುಷಿಪಟ್ಟ ಜನರು. ಹೀಗೆ ದಷ್ಟಪುಷ್ಟವಾಗಿರುವ ಈ ಕೋಣದ ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ನೋದು ಗ್ಯಾರಂಟಿ. ಇದಕ್ಕೆ ಪ್ರತಿನಿತ್ಯ ಖರ್ಚು ಆಗುವ ಹಣ ಕೇಳಿದ್ರೆ ಶಾಕ್ ಆಗ್ತೀರಾ. ತೂಕವಂತೂ ಅಂದಾಜು ಮಾಡೋ ಹಂಗೆ ಇಲ್ಲ. ಈ ಕೋಣ 1,25,000 ರೂಪಾಯಿಗೆ ಸೇಲ್ ಆಗಿದೆ.